ಈಗ ಬೆಂಗಳೂರಲ್ಲಿ ನೀವು ಗುಂಡಿ ಮುಚ್ಚೋದಕ್ಕೆ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಪದೇ ಪದೇ ಹೇಳ್ತಾನೆ ಇದ್ದೀರ. ಈಗ ನಿಮ್ ಲೆಕ್ಕದಲ್ಲಿ 5,000 ಕೋಟಿ ಈಗಾಗಲೇ ರಸ್ತೆಯ ಡಾಂಬರೀಕರಣಕ್ಕೆ ಕೊಟ್ಟಿದ್ದೀನಿ ಅಂತೀರಿ. ನೀವು 5,000 ಕೋಟಿ ಡಾಂಬರೀಕರಣ ಮಾಡಿದ್ರೆ ರಸ್ತೆಗಳು ಯಾಕೆ ಗುಂಡಿಗಳು ಬಿತ್ತಾ ಇದ್ವು? ಇಲ್ಲ ನೀವು ಕಳಪೆ ಕಾಮಗಾರಿ ಮಾಡಿದ್ದೀರಾ ಅಂತ ಅರ್ಥ. ನಿಮ್ಮ ಟೆಂಡರ್ ಪ್ರಕಾರ 5,000 ಕೋಟಿ ಈಗ ಕಳಪೆ ಕಾಮಗಾರಿ ಮಾಡಿದ್ದೀರಾ, ಅದಕ್ಕೆಲ್ಲ ಹೊರಟೋಗಿದೆ ಅಷ್ಟೇ. ಲಂಚ ಹೊಡೆದಿದ್ದೀರಾ, 60% ಲಂಚ ಹೊಡೆದಿದ್ದೀರಾ, ಅದಕ್ಕೋಸ್ಕರ ಗುಂಡಿಗಳು ಬಿದ್ದಿದೆ. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಎಲ್ಲಾ ರಸ್ತೆಗಳಿಗೆ ಡಾಂಬರೀಕರಣ ಇವತ್ತೇ ಶುರು ಮಾಡಿ. ನೀವು ಪಾಟೋಲ್ ಮುಚ್ಚೋದು ಅದು ಕಾಟಾಚಾರ ಅಷ್ಟೇ, ಅದರಿಂದ ಏನು ನಯಾ ಪೈಸನು ಉಪಯೋಗ ಆಗಲ್ಲ. ನೀವು ಇವತ್ತು ಗುಂಡಿ ಮುಚ್ಚಿದ್ ನಾಳೆ ಬಂದು ಮಾಧ್ಯಮದವ್ರು ನೋಡಿ ಆ ಗುಂಡಿ ಎಲ್ಲ ಓಪನ್ ಆಗಿದೆ. ಇಡೀ ಬೆಂಗಳೂರಿನ ಎಲ್ಲಾ ರಸ್ತೆಗಳು, ಆ BMTC ಬಸ್ಗಳು ಬೇಗ 19 ಕಿಲೋಮೀಟರ್ ಇರ್ಬೇಕಾಯ್ತು, ಈಗ ಅದು 10 ಕಿಲೋಮೀಟರ್ ಬಂದಿದೆ. 9 ಕಿಲೋಮೀಟರ್ ಕಡಿಮೆ ಆಗಿದೆ ಒಂದು ಇದಕ್ಕೆ. BMT ಬಸ್ಗಳಲ್ಲೂ ಓಡಾಡಕ್ ಆಗ್ತಾ ಇಲ್ಲ, ಕಾರುಗಳಲ್ಲೂ ಓಡಾಕ ಆಗ್ತಾ ಇಲ್ಲ, ಮೋಟರ್ ಬೈಕಲ್ಲೂ ಓಡಾಡಕ್ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಕಾಣ್ತಾ ಇದ್ರಿ. ಇಂಥ ಮಾತೆತ್ತಿದ್ರೆ ನಾನು ITBT ಅವರು ಪ್ರಶ್ನೆ ಮಾಡಿದ್ರೆ ನೀವು ಹೋದ್ರೆ ಹೋಗ್ರಿ ಅಂತೀರ. ITBT ಅವರಿಗೆ DK ಶಿವಕುಮಾರ್ ಏನ್ ಹೇಳಿದ್ರು? ಏಯ್ ನಮ್ಗ್ ಧಮಕಿ ಹಾಕ್ಬೇಡ್ರಿ, ಹೋದ್ರೆ ಹೋಗ್ರಿ ಅಂದ್ರಿ. ಈಗ ಇಲ್ಲಿ ಸ್ಕೂಟರ್ ಹೋಗೋರು, ಬೆಂಗಳೂರಲ್ಲಿ ಸ್ಕೂಟರ್ ಅಲ್ಲಿ ಕಾರ್ ಹೋಗೋರು, ಅವರು ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಾ? ನೀವು ಬೆಂಗಳೂರು ಬಿಟ್ಟು ಹೋಗಿ ಅಂತ ಹೇಳ್ತೀರಾ? ITBT ಕಂಪನಿಗೆ ಮಾತ್ರ ಬಿಟ್ಟು ಹೋಗಿ ಅಂದ್ರಿ. ಈ ಕಾರ್ಗಳಲ್ಲಿ ಸ್ಕೂಟರ್ಗಳಲ್ಲಿ ಓಡಾಡೋರು ಸರ್ಕಾರಕ್ಕೆ ಚೀಮಾರಿ ಆಗ್ತಾವ್ರಲ್ಲ, ದಿನ ಟ್ವೀಟ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಹಂಗಾರೆ ಅವ್ರನ್ನೂ ಎಲ್ಲ ಬೆಂಗಳೂರು ಬಿಡು ಅಂತ ಯಾವಾಗ ಹೇಳ್ತೀರಾ ನೀವು? ನನ್ಗನ್ಸ್ತತೆ ನೀವು ಹೇಳ್ಬಿಡಿ, ನಾವೆಲ್ಲರೂ ಕೂಡ ಬೆಂಗಳೂರವರೆಲ್ಲ ಒಂದ್ 3 ತಿಂಗಳು ಬೆಂಗಳೂರು ಬಿಟ್ಟು ಹೋಗ್ಬಿಡ್ತೀರಾ, ಆಚೆ ಎಲ್ಲ ನಾವು ಹೋಗ್ತೀವಿ. ಆಮೇಲೆ ಆದ್ರೂ ಬೆಂಗಳೂರು ರಿಪೇರಿ ಮಾಡ್ತೀರಾ? ಲೀವ್ ತಗೊಂಡ್ಬಿಡ್ತೀರ ಒಂದ್ 3 ತಿಂಗಳು. ಇಡೀ ಬೆಂಗಳೂರು ಜನ 1 ಕೋಟಿ ಜನ ಇದ್ದೀರಿ, ನಾವೆಲ್ಲ ಊರುಗಳಿಗೆ ಹೊರಟೋತೀವಿ. ರಜೆ ತಗೊಂಡು ನಾವೆಲ್ಲ ಊರುಗಳಿಗೆ ಹೊರಟೋತೀರಿ, ಆಮೇಲೆ ಆದ್ರೂ ರಿಪೇರಿ ಮಾಡಿಸ್ತೀರಾ? ಹೆಂಗೆ ITBTಗೆ ಅವಾಜ್ ಹಾಕಿದ್ರು ಹಂಗ ಬೆಂಗಳೂರು ಜನಗೆ ಒಂದು ಅವಾಜ್ ಹಾಕ್ಬಿಡಿ. ನೀವು ಮೇರಿ ಆವಾಜ್ ಸುನೋ ಅಂತ ಹೇಳ್ಬಿಟ್ಟು, ಮೇರಿ ಆವಾಜ್ ಸುನೋ ಅಂತ ಹೇಳ್ಬಿಟ್ಟು ಒಂದು ಅವಾಜ್ ಹಾಕ್ತೀವಿ, ನಾವು ಹೊರಟೋಗ್ಬಿಡ್ತೀವಿ ಬೆಂಗಳೂರು. ಅವಾಗಾದ್ರೂ ರಿಪೇರಿ ಮಾಡ್ತೀರಾ? ಆ ಪರಿಸ್ಥಿತಿ ಇವತ್ತು ಬೆಂಗಳೂರಿನ ಜನ ಶಾಪ ಆಗ್ತಾರೆ, ಇಡೀ ಶಾಪ ಆಗ್ತಾ ಇದ್ದಾರೆ ನಿಮ್ಗೆ.